ಸ್ನೇಹಿತರೆ ನಮಸ್ಕಾರ. ಮೊದಲು ನಾನು ನಿಮಗೆ ಒಂದು ಪ್ರಶ್ನೆ ಕೇಳಬೇಕು. ಯಾಕೆ ಯಾವಾಗಲೂ ಒಳ್ಳೆಯವರಿಗೆ ಕೆಟ್ಟದಾಗುತ್ತೆ? ನಂಗೊತ್ತು ಈ ಪ್ರಶ್ನೆನ ತುಂಬಾ ಜನ ನೀವೇ ನಿಮ್ಮ ಜೀವನದಲ್ಲಿ ಕೇಳ್ಕೊಂಡಿರ್ತೀರ. ನಮ್ಮ ಜೀವನದಲ್ಲಿ ಏನಾದರೂ ಕಹಿ ಅಥವಾ ಕೆಟ್ಟ ಘಟನೆಗಳು ನಡೆದಾಗ ಅಥವಾ ಅನಿರೀಕ್ಷಿತ ಸಂದರ್ಭಗಳು ಎದುರಾದಾಗ ನಮ್ಗನ್ಸುತ್ತೆ, ನನಗೆ ಯಾಕೆ ಈ ಕಷ್ಟಗಳು? ದೇವ್ರೆ, ಪ್ರತಿ ಸಲ ನನಗೆ ಯಾಕೆ ಕಷ್ಟ ಕೊಡ್ತೀಯಾ ಅಂತ ಕೊರಗ್ತೀವಿ. ನನ್ನಿಂದ ಏನ್ ತಪ್ಪಾಗಿದೆ? ನಾನು ಸರಿ ಇಲ್ವಾ? ನಾನು ಅಷ್ಟು ಪಾಪಿನಾ? ಹೀಗೆ ನಾನಾ ರೀತಿಯ ಆಲೋಚನೆಗಳು ಬರುತ್ತೆ. ಇದು ಸಹಜ. ಆದ್ರೆ ಶ್ರೀಕೃಷ್ಣ ಜೀವನದ ಒಂದು ಅತ್ಯಮೂಲ್ಯ ಪಾಠನ ಹೇಳ್ಕೊಟ್ಟಿದ್ದಾರೆ. ಜೀವನದಲ್ಲಿ ಎಲ್ಲದೂ ನಮ್ಮ ಹಿಡಿತ ಅಥವಾ ಕಂಟ್ರೋಲ್ನಲ್ಲಿ ಇರುವುದಿಲ್ಲ. ನಿಜ ಹೇಳ್ಬೇಕಂದ್ರೆ ಈ ಜೀವನೂ ಈ ದೇಹ ಆ ಭಗವಂತ ಕೊಟ್ಟಿರೋ ಭಿಕ್ಷೆ. ಈ ಜೀವನ ಕಥೆನೋ ನಾಟಕನೋ ಅಥವಾ ಸಿನಿಮಾನೋ ಅಲ್ಲ. ಇದು ನಿಜ ಜೀವನ, ಪ್ರಾಕ್ಟಿಕಲ್ ಲೈಫ್, ರಿಯಲ್ ಲೈಫ್. ನಿಜ ಜೀವನ ಎಂದ್ರೆ ಅದು ಅನಿರೀಕ್ಷಿತ ಘಟನೆಗಳಿಂದಾನೇ ಕೂಡಿರುತ್ತೆ. ಯಾವುದು ನಾವು ಅಂದ್ಕೊಂಡ್ ಹಾಗೆ ಇರೋದಿಲ್ಲ, ನಡೆಯೋದೂ ಇಲ್ಲ. ನಮ್ಗೆ ಮುಂದಿನ ಕ್ಷಣ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ನಾವು ಭವಿಷ್ಯನ ಊಹೆ ಮಾಡೋದಕ್ಕಾಗತ್ತಾ? ನಾಳೆ ಏನಾಗುತ್ತೆ, ನಾಡಿದ್ದೇನಾಗುತ್ತೆ ನಮ್ಗೆ ಗೊತ್ತಾಗಕ್ ಸಾಧ್ಯನೇ ಇಲ್ಲ ಅಲ್ವಾ? ಮುಂದಿನ ಕ್ಷಣದಲ್ಲಿ ನಮ್ಗೆ ಜೀವನೂ ಹೋಗ್ಬೋದು, ಯಾರಿಗ್ ಗೊತ್ತು? ಸೊ ನಮ್ಮ ಭವಿಷ್ಯ ಒಂದು ಗುಟ್ಟಾಗಿನೇ ಇರುತ್ತೆ. ಅದಕ್ಕೆ ನಮ್ಮ ಜೀವನದಲ್ಲಿ ಕೆಟ್ಟ ಘಟನೆ ಅಥವಾ ಅನಿರೀಕ್ಷಿತ ಸಂದರ್ಭಗಳು ಬಂದಾಗ ನಮ್ಮ ಮೈಂಡ್ಗೆ ಅದನ್ನ ಜೀರ್ಣಿಸಿಕೊಳ್ಳೋದು ಕಷ್ಟ ಆಗುತ್ತೆ. ನಮ್ಮ ಮನಸ್ಸು ಯಾವಾಗ ಕೆಟ್ಟ ವಿಷಯಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ. ನಮ್ಗೆ ಎಷ್ಟೊಂದು ಕಷ್ಟಗಳಿರುತ್ತೆ ಜೀವನದಲ್ಲಿ. ಲೈಕ್ ನಮ್ಮವರು ಸತ್ತಾಗ ಅಥವಾ ಪ್ರೀತಿ ಪಾತ್ರರು ದೂರಾದಾಗ, ಹಣಕಾಸಿನ ಸಮಸ್ಯೆ ಎದುರಾದಾಗ, ನಿರುದ್ಯೋಗ ಬಂದಾಗ ನಮ್ಮ ಮನಸ್ಸು ದುಃಖಿತವಾಗುತ್ತೆ. ಅದು ಸಹಜನೇ. ಅದೇ ನೆನಪು ನಮ್ಮನ್ನ ಸದಾ ಕಾಲ ಕಾಡುತ್ತಾ ಇರುತ್ತೆ. ನಾವು ಈ ನೆಗೆಟಿವಿಟಿಯಿಂದ ಹೊರಬರಲು ಏನ್ ಮಾಡ್ಬೇಕು? ನಾವ್ ಯಾವಾಗ್ಲೂ ಕಷ್ಟಗಳ ಬಗ್ಗೆನೇ ಯೋಚಿಸೋದ್ಕಿಂತ ಜೀವನದ ಒಳ್ಳೆಯ ಅಥವಾ ಪಾಸಿಟಿವ್ ಸೈಡ್ ಬಗ್ಗೆ ಚಿಂತೆ ಮಾಡಬೇಕು. ನಮ್ಗೆ ಇರೋ ಅನುಕೂಲಗಳ ಬಗ್ಗೆ ಸ್ವಲ್ಪ ಯೋಚಿಸ್ಬೇಕು. ನಮ್ಮ ಜೀವನದಲ್ಲಿ ತುಂಬಾ ಖುಷಿ ಅಥವಾ ಸಮಾಧಾನ ಪಟ್ಕೊಳ್ಳೋ ವಿಷಯಗಳು ಇರುತ್ತವೆ. ಅದನ್ನ ನಾವು ಗಮನಿಸ್ಬೇಕು ಅಷ್ಟೆ. ನಾವು ಅದನ್ನೆಲ್ಲ ಬಿಟ್ಟು ಕೆಟ್ಟದ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ. ಅದಕ್ಕೆ ನಾವು ಚಿಕ್ಕ ಪುಟ್ಟ ವಿಷಯಗಳನ್ನ ತುಂಬಾ ಮನಸ್ಸಿಗೆ ಹಚ್ಕೊಂಡ್ ಬಿಡ್ತೀವಿ. ನಮ್ಗೆ ಖುಷಿಯಾಗಿರೋಕ್ಕೆ 100 ಕಾರಣ ಇದ್ರೂ ಕೂಡ ಒಂದ್ ಕೆಟ್ಟ ವಿಚಾರನ ಹಿಡ್ಕೊಂಡು ಕೊರಗ್ತಾ ಇರ್ತೀವಿ. ಇದರಿಂದ ಹೊರಗೆ ಬರಲು ಯಾವಾಗ್ಲೂ ನಾವು ನಮ್ಮ ಮತ್ತು ಇತರರ ಪಾಸಿಟಿವ್ ಅಂಶಗಳನ್ನ ಹೆಚ್ಚಾಗಿ ಗುರುತಿಸಬೇಕು. ಹೀಗೆ ನಾವು ನಕಾರಾತ್ಮಕ ಯೋಚನೆಗಳನ್ನು ಸಕಾರಾತ್ಮಕವಾಗಿ ಪರಿವರ್ತಿಸಬಹುದು. ಅಂದ್ರೆ ನೆಗೆಟಿವಿಟಿಯಿಂದ ಪಾಸಿಟಿವಿಟಿ ಕಡೆ ನಮ್ಮ ಮನಸ್ಸನ್ನ ಎಳೆದೊಯ್ಯಬಹುದು. ಅಂಡ್ ನೆನ್ಪಿಡಿ, ಜೀವನ ಯಾವಾಗ್ಲೂ ನ್ಯಾಯವಾಗಿ ಇರಲ್ಲ, ಎಲ್ಲರಿಗೂ ಸಮವಾಗಿ ಇರಲ್ಲ. ಲೈಫ್ ಈಸ್ ಅನ್ಫೇರ್. ನಾವು ಅನ್ಕೊಂಡಿರ್ತೀವಿ ನಾವು ಒಳ್ಳೆ ಮನುಷ್ಯರು ಅಂತ. ಹಾಗೆ ನಮ್ಗೆ ಯಾವಾಗ್ಲೂ ಒಳ್ಳೇದೇ ಆಗ್ಬೇಕು ಅಂತ ನಿರೀಕ್ಷೆ ಮಾಡ್ತೀವಿ. ಬಟ್ ನೆನ್ಪಿಡಿ, ಕರ್ಮ ಅನ್ನೋದು ನಮ್ಮ ಬಗ್ಗೆ ಕೇರ್ ಮಾಡಲ್ಲ. ನಾವು ಒಳ್ಳೆಯವರೋ ಕೆಟ್ಟವರೋ ಬಡವರೋ ಶ್ರೀಮಂತರೋ ಅದಕ್ಕೆ ಬೇಕಾಗಿಲ್ಲ. ಕರ್ಮ ಅನ್ನೋದು 100% ಲೆಕ್ಕಾಚಾರ ಕಣ್ರಿ. ಕರ್ಮ ಅನ್ನೋದು ಅದರ ರೀತಿಲೇ ಪ್ರತಿಫಲಗಳನ್ನ ಕೊಡುತ್ತೆ. ನಾವು ಹಿಂದಿನ ಜನ್ಮ ಹಾಗೂ ಈ ಜನ್ಮದಲ್ಲಿ ಮಾಡಿರುವ ಕೃತ್ಯ ಅನುಸಾರ ಕರ್ಮದ ಫಲಾಫಲಗಳನ್ನ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ಸುಖ ಮತ್ತು ದುಃಖಗಳು ಎರಡೂ ಇರುತ್ತದೆ. ಜೀವನ ಅನ್ನೋದು ಒಂದು ಪುಸ್ತಕದ ಹಾಗೆ. ಅದರಲ್ಲಿ ದುಃಖದ ಅಧ್ಯಾಯ ಇರುತ್ತೆ, ಸುಖದ ಅಧ್ಯಾಯ ಇರುತ್ತೆ, ಸಾಹಸದ ಅಧ್ಯಾಯ ಇರುತ್ತೆ. ಬಟ್ ಯಾರಾದ್ರೂ ದುಃಖದ ಅಧ್ಯಾಯ ಬಂದಾಗ ಪುಸ್ತಕನ ಓದೋದ್ ನಿಲ್ಸಿದ್ರೆ ಆ ಪುಸ್ತಕದ ನಿಜವಾದ ಸಾರವನ್ನ ಅರಿಯಲು ಸಾಧ್ಯವಾಗಲ್ಲ. ಜೀವನನೂ ಹಾಗೆ. ಕಷ್ಟದ ದಿನಗಳಿರುತ್ತೆ, ಸುಖದ ದಿನಗಳು ಇರುತ್ತೆ. ಹಾಗಂತ ಕಷ್ಟ ಬಂದಾಗ ಹೆದರಿದ್ರೆ ಜೀವನದಲ್ಲಿ ಯಶಸ್ಸು ಗಳಿಸೋದು ಕಷ್ಟ ಆಗುತ್ತೆ. ಅದಕ್ಕೆ ನೀವು ನಿಮ್ಗಾದ ನೋವಿನ ಮೇಲೆ ಫೋಕಸ್ ಮಾಡಿದ್ರೆ ದುಃಖ ಅನುಭವಿಸ್ತೀರ. ಬಟ್ ಆ ಕಹಿ ಘಟನೆಗಳಿಂದ ಪಾಠ ಕಲಿತ್ರೆ ಉದ್ಧಾರ ಆಗ್ತೀರಾ.
ಅದಕ್ಕೆ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದಾಗ ಅದು ದೈಹಿಕವಾದ ನೋವಾಗಿರಬಹುದು, ಮಾನಸಿಕವಾದ ನೋವಾಗಿರಬಹುದು ಅಥವಾ ಸಾಮಾಜಿಕ ಸಮಸ್ಯೆ ಆಗಿರಬಹುದು. ಅದನ್ನೇ ನಿಮ್ಮ ಅಂತ್ಯ ಅಂತ ಅಂದ್ಕೋಬಾರ್ದು ಅಲ್ವಾ? ನೀವು ಅದನ್ನು ಧೈರ್ಯದಿಂದ ಫೇಸ್ ಮಾಡಬೇಕು. ಅದಕ್ಕೆ ನೀವು ಯಾವಾಗಲೂ ನೆನ್ಪಿಟ್ಕೊಳ್ಬೇಕಾದ ವಿಷಯ ಅಂದರೆ ಜೀವನ ಎಲ್ಲರಿಗೂ ಒಂದೇ ಥರ ಇರೋಲ್ಲ ಹಾಗೂ ಅಸಮಾನತೆಯಿಂದ ಕೂಡಿರುತ್ತೆ. ಎಲ್ಲದೂ ನಮ್ಮ ಮೂಗಿನ ನೇರಕ್ಕೆ ನಡೆಯೋಲ್ಲ. ಯಾಕಂದರೆ ಜೀವನದಲ್ಲಿ ಕೆಲವೊಂದು ಅಂಶಗಳು ನಮ್ಮ ಕೈಲಿ ಇರಲ್ಲ. ಈ ಅಸಮಾನತೆಯಿಂದ ಕೂಡಿದ ಜೀವನದಲ್ಲಿ ನಾವು ಸಮಾನತೆಯನ್ನು ಬಯಸಲು ಸಾಧ್ಯವಿಲ್ಲ. ಬಡವನಾಗಿ ಯಾಕೆ ಹುಟ್ಟಿಸ್ದೆ ದೇವ್ರೆ? ಶ್ರೀಮಂತನಾಗೆ ಯಾಕೆ ಹುಟ್ಟಿಸ್ದೆ? ಬುದ್ಧಿವಂತನಾಗಿ ಯಾಕೆ ಹುಟ್ಟಿಸ್ದೆ? ದಡ್ಡನಾಗಿ ಯಾಕೆ ಹುಟ್ಟಿಸ್ದೆ? ಇಂತಹ ಪ್ರಶ್ನೆಗಳಿಗೆ ಉತ್ತರವಿಲ್ಲ. ಅದಕ್ಕೆ ಬುದ್ಧ ಹೇಳಿದ್ದು ಆಸೆಯೇ ದುಃಖಕ್ಕೆ ಮೂಲ ಅಂತ. ನಾವು ಜೀವನದಲ್ಲಿ ಏನೂ ನಿರೀಕ್ಷೆ ಮಾಡದೇ ಇದ್ದಾಗ ನೆಮ್ಮದಿಯಿಂದ ಇರಬಹುದು. ಅದಕ್ಕೆ ಜೀವನದಲ್ಲಿ ಯಾವಾಗಲೂ ಒಳ್ಳೆಯದೇ ಆಗಬೇಕೆಂದು ನಿರೀಕ್ಷೆ ಮಾಡಬೇಡಿ. ಒಳ್ಳೆಯವರಿಗೆ ಕೆಟ್ಟದ್ದೂ ಆಗಬಹುದು, ಒಳ್ಳೆಯದ್ದೂ ಆಗಬಹುದು. ಅದಕ್ಕೆ ಜೀವನವನ್ನು ಸಮಾನ ಚಿತ್ತದಿಂದ ಸ್ವೀಕರಿಸಿ. ಗೆಲುವು ಬಂದಾಗ ಹಿಗ್ಗದೆ, ಸೋಲು ಬಂದಾಗ ಕುಗ್ಗದೆ ಮುನ್ನುಗ್ಗಿ. ಜೀವನದಲ್ಲಿ ಖುಷಿ ಪಡಲು ಹಲವಾರು ವಿಷಯಗಳಿವೆ. ಒಮ್ಮೆ ಅವುಗಳ ಬಗ್ಗೆ ಚಿಂತಿಸಿ. ಹಸಿದವನಿಗೆ ಊಟದ ಚಿಂತೆ, ಊಟ ಇದ್ದವನಿಗೆ ಮನೆ ಕಟ್ಟುವ ಚಿಂತೆ, ಮಕ್ಕಳಿಲ್ಲದವರಿಗೆ ಮಕ್ಕಳು ಬೇಕೆಂಬ ಚಿಂತೆ, ಮಕ್ಕಳಿದ್ದವರಿಗೆ ಅವರನ್ನು ಹೇಗೆ ಸಾಕಬೇಕೆಂಬ ಚಿಂತೆ. ಕೆಲಸ ಇರೋರನ್ನ ಕೇಳಿ ಯಾವಾಗ ಈ ಹಾಳು ಕೆಲಸದಿಂದ ಮುಕ್ತಿನೋ ಅಂತ ಕೊರಗ್ತಾ ಇರ್ತಾನೆ. ಕೆಲಸ ಇಲ್ಲದೆ ಹೋದವನು ದೇವ್ರೆ ನಂಗೊಂದು ಕೆಲಸ ಕೊಡ್ಸಪ್ಪ ಅಂತ ಬೇಡ್ಕೊಳ್ತಾನೆ. ಒಟ್ಟಿನಲ್ಲಿ ಎಲ್ಲರಿಗೂ ಒಂದೊಂದು ಚಿಂತೆ ಇದ್ದೇ ಇರುತ್ತೆ. ಅದಕ್ಕೆ ಇರುವುದರಲ್ಲಿ ನಾವು ಪಾಸಿಟಿವ್ ವಿಷಯಗಳ ಕಡೆ ಹೆಚ್ಚು ಗಮನ ಕೊಡಬೇಕು. ನೆಗೆಟಿವ್ ವಿಚಾರಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಜೀವನನ ಬಂದ ಹಾಗೆ ಸ್ವೀಕರಿಸಬೇಕು. ಹೀಗೆ ಮಾಡೋದ್ರಿಂದ ನಾವು ಜೀವನನ ಆದಷ್ಟು ನೆಮ್ಮದಿಯಿಂದ ಕಳೆಯಬಹುದು. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಹಾಗೂ ಚಿಂತನೆಗಳನ್ನು ಹಂಚಿಕೊಳ್ಳಬೇಕು ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಯಾವಾಗಲೂ ಖುಷಿಯಾಗಿರಿ.